ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ನನ್ನ ಚಾನೆಲ್ಗೆ. ಸೊ ಇವತ್ತಿನ ವಿಡಿಯೋ ನನ್ನ ಕಿಚನ್ ಮೇಕ್ ಓವರ್ ವಿಡಿಯೋ ಆಗಿರುತ್ತೆ. ಇವತ್ತು ನನಗೆ ನಸ್ತೀಶಾ ಕಡೆಯಿಂದ ನನಗೆ ಕೆಲವು ಪ್ರಾಡಕ್ಟ್ಸ್ ನ ಕಳಿಸ್ಕೊಟ್ಟಿದ್ದಾರೆ. ಅಂದ್ರೆ ಇವ್ರದೆಲ್ಲ ಪೂರ್ತಿ ಸೆರಾಮಿಕ್ ಮತ್ತೆ ಗ್ಲಾಸ್ ಕುಕ್ವೇರ್ಗಳು, ಕಾಫಿ ಮಗ್ಸ್ ಆಗಿರ್ಬೋದು. ಈಗಂತೂ ನಸ್ತೀಶಾ ಕಡೆಯಿಂದ ಸುಮಾರಷ್ಟು ಐಟಮ್ಸ್ ಗಳನ್ನ ಬಿಟ್ಟಿದ್ದಾರೆ. ತುಂಬಾನೇ ಮುದ್ದಾಗಿದೆ, ಅದು ಕಿಚನ್ ಲುಕ್ ಚೇಂಜ್ ಮಾಡ್ಬಿಡುತ್ತೆ, ಅಷ್ಟು ಮುದ್ದಾಗಿದೆ. ಹಾಗಾಗಿ ಕೆಲವು ಪ್ರಾಡಕ್ಟ್ ಗಳನ್ನ ಕಳಿಸ್ಕೊಟ್ಟಿದ್ದಾರೆ. ಸೊ ನಿಧಾನಕ್ಕೆ ಒಂದೊಂದಾಗಿ ಅನ್ಬಾಕ್ಸ್ ಮಾಡ್ತಾ ಯಾವ್ಯಾವ್ದು ಕಳಿಸಿದ್ದಾರೆ, ಮತ್ತೆ ಹೇಗಿದೆ, ಮತ್ತೆ ಅದು ಹೇಗೆ ಉಪಯೋಗಿಸ್ಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋನಲ್ಲಿ ನೋಡೋಣ. ಆಯ್ತಾ? ನಿಮಗೆಲ್ಲ ಗೊತ್ತಿರೋ ಹಾಗೆ ಸಾಮಾನ್ಯವಾಗಿ ನಾನು ಯಾವುದೇ ಪ್ರಾಡಕ್ಟ್ನ ಪ್ರಮೋಟ್ ಮಾಡಲ್ಲ. ಆದರೆ ನಸ್ಟೇಶಿಯಾ ಪ್ರಾಡಕ್ಟ್ಸ್ನ ನೋಡಿದ್ಮೇಲೆ ಖಂಡಿತವಾಗ್ಲೂ ತಗೊಳ್ಳೇಬೇಕು ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಆಗಿರ್ಬೋದು, ಅದು ಲುಕ್ ವೈಸ್ ಆಗಿರ್ಬೋದು. ಈಗಿನ ಕಾಲದ ಜನ್ರೇಷನ್ಗೆ ಅಥವಾ ಈಗಿನ ಮಾಡ್ಯುಲರ್ ಕಿಚನ್ಗೆ ಪರ್ಫೆಕ್ಟ್ ಆದಂಥ ಒಂದು ಕುಕ್ವೇರ್ಗಳಾಗಿರ್ಬೋದು ಅಥವಾ ಸ್ಟೋರೇಜ್ ಜಾರ್ಸ್ ಎಲ್ಲ ಆಗಿರ್ಬೋದು, ಕರೆಕ್ಟಾಗಿದೆ. ಹಾಗಾಗಿ ಅವರು ನನ್ನ ಅಪ್ರೋಚ್ ಮಾಡಿದಾಗ ಖಂಡಿತವಾಗ್ಲೂ ಮಾಡ್ತೀನಿ ಅಂತ ಖುಷಿಯಾಗಿ ಒಪ್ಕೊಂಡು ಈ ಪ್ರಾಡಕ್ಟ್ನ ನಿಮ್ಮೆಲ್ಲರಿಗೂ ತೋರಿಸ್ತಾ ಇದ್ದೀನಿ. ಕಾಲ ಬದಲಾದಂತೆ ಜೀವನ ಶೈಲಿನೂ ಬದಲಾಗುತ್ತೆ. ಹಾಗಾಗಿ ನಾವು ಉಪಯೋಗಿಸೋ ಅಂಥ ಪಾತ್ರೆಗಳು ಸಹ ಬದಲಾಗ್ತಾ ಹೋಗುತ್ತೆ. ಮುಂಚೆ ಎಲ್ಲ ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡೋರು, ಅದಾದಮೇಲೆ ಹಿತ್ತಾಳೆ, ಸ್ಟೀಲು ಎಲ್ಲ ಬಂತು. ಈಗ ಸೆರಾಮಿಕ್ ಮತ್ತು ಗ್ಲಾಸ್ ಕುಕ್ ಪಾಟ್ಗಳು ತುಂಬ ಫೇಮಸ್ ಆಗಿದೆ. ಹಾಗಾಗಿ ಒಂದೊಂದೇ ಏನೇನು ತಗೊಂಡಿದ್ದೀನಿ ಅಂತ ತೋರಿಸ್ತಾ ಹೋಗ್ತೀನಿ. ಮೊದಲಿಗೆ ನಾನು ದಿನನಿತ್ಯ ಜಾಸ್ತಿ ಬಳಸೋ ಅಂಥ ಸ್ಟೋರೇಜ್ ಜಾರ್ಸ್ ಅದನ್ನು ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಮೊನ್ನೆ ದಿನ ಶಾರ್ಟ್ಸಲ್ಲೂ ಕೂಡ ಹೇಳಿದೆ, ಅದು ಉಪಯೋಗಿಸ್ತಾ ಮೇಲಿರೋ ಲೆಡ್ಡು ಹಾಗಾಗಿ ಹಾಳಾಗಿಬಿಡುತ್ತೆ ಅಂತ ಹೇಳಿ. ಹಾಗಾಗಿ ಏರ್ ಟೈಟ್ ಇರೋ ಅಂತಹ ಪುಟ್ಟ ಸ್ಟೋರೇಜ್ ಜಾರ್ಸ್ನ ತಗೊಂಡಿದ್ದೆ. ಇದು ಸೆಟ್ ಆಫ್ 12 ಬರುತ್ತೆ. ಮತ್ತೇನು ಗೊತ್ತಾ, ದಿನನಿತ್ಯ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಜೀರಿಗೆ ಇದೆಲ್ಲ ಉಪಯೋಗಿಸೋಕ್ಕೆ ಪುಟ್ಟದಾಗಿ ಏರ್ ಟೈಟ್ ಇರೋ ಅಂಥ ಕಂಟೈನರ್ಸ್ ಇದ್ದರೆ ತುಂಬಾ ಉತ್ತಮ. ಏರ್ ಟೈಟ್ ಜಾರ್ಸಲ್ಲಿ ಯಾವಾಗಲೂ ಏನೇ ಹಾಕಿಟ್ರು ಫ್ರೆಶ್ ಆಗಿ ಕ್ರಿಸ್ಪಿಯಾಗಿರುತ್ತೆ. ಹಾಗಾಗಿ ಈ ಒಂದು ಜಾರ್ನ ನಾನು ಸೆಲೆಕ್ಟ್ ಮಾಡಿ ತರಿಸ್ಕೊಂಡಿದ್ದೀನಿ. ಮತ್ತು ನನ್ನ ಕಿಚನ್ ಒಳಗಡೆ ಬಂದ ತಕ್ಷಣವೇ ಈ ಒಂದು ಪುಟ್ಟ ಜಾರ್ಸ್ ಎದುರುಗಡೆ ಕಾಣಿಸುತ್ತೆ, ಅವು ಮುದ್ದಾಗಿ ಕಾಣಿಸುತ್ತೆ ಅಂತ ಹೇಳಿ ಇದನ್ನು ತೊಗೊಂಡಿದ್ದೀನಿ. ಮತ್ತು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಥರ ಪುಟ್ಟ ವಸ್ತುಗಳು ನನಗೆ ಬಹಳನೇ ಇಷ್ಟ. ಹಾಗಾಗಿ ನಾನು ಮೊದಲ ಪ್ರಾಮುಖ್ಯತೆ ಕೊಟ್ಟು ಇದೊಂದು ಸ್ಟೋರೇಜ್ ಜಾರ್ನ ತಗೊಂಡೆ. ನಾವೆಲ್ಲ ಹೆಣ್ಮಕ್ಳು ಆದಷ್ಟು ನಮ್ಮ ಸಮಯ ಕಳೆಯೋದು ಅಡುಗೆ ಮನೆಯಲ್ಲೇ. ನಾವಿರುವಂಥ ಜಾಗ ನೀಟಾಗಿ ಇಟ್ಕೊಂಡ್ರೆ ನಮಗೂ ಕೆಲಸ ಮಾಡೋಕ್ಕೆ ಇನ್ನಷ್ಟು ಹುಮ್ಮಸ್ ಬರುತ್ತೆ ಅಲ್ವಾ? ಹಾಗಾಗಿ ಅಡುಗೆ ಮನೇನ ಆಗಾಗ ಚೇಂಜ್ ಮಾಡ್ತಾನೇ ಇರ್ತೀವಿ, ಏನಾದರೂ ಒಂದು ಚೆನ್ನಾಗಿರೋ ವಸ್ತು. ಈ ಸಲ ನನಗೆ ನಸ್ಟೇಶಿಯಾ ಕಡೆಯಿಂದ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ನ ಕಳಿಸ್ಕೊಟ್ಟಿರೋದ್ರಿಂದ ಇನ್ನಷ್ಟು ಅಪ್ಗ್ರೇಡ್ ಮಾಡ್ತಾಯಿದ್ದೀನಿ ನನ್ನ ಕಿಚನ್ನ. ಸ್ಟೋರೇಜ್ ಜಾರ್ ಆದಮೇಲೆ ನಾನು ನೆಕ್ಸ್ಟ್ ತೊಗೊಂಡಿರೋ ಅಂಥ ಪ್ರಾಡಕ್ಟು ಸ್ಟ್ಯಾಕಬಲ್ ಫುಡ್ ಸ್ಟೋರೇಜ್ ಕಂಟೈನರ್ಸು. ಇದು ಸೆಟ್ ಆಫ್ 7 ಬರುತ್ತೆ. ಮತ್ತು ಇನ್ನೊಂದು ಏನಂತಂದರೆ ಇದು ಗ್ರೂಡ್ ಬೇಸ್ ಕೊಟ್ಟಿರ್ತಾರೆ. ಹಾಗಾಗಿ ಇದರಲ್ಲಿ ಏನೇ ಫುಡ್ ಐಟಮ್ಸ್ ಆಗಿರ್ಬೋದು ಅಥವಾ ತರಕಾರಿಗಳು, ಹಣ್ಣುಗಳು ಅಥವಾ ಮೊಸರು ಏನೇ ಸ್ಟೋರ್ ಮಾಡಿದ್ರೂ ಅಷ್ಟು ಬೇಗ ಹಾಳಾಗೋದಿಲ್ಲ. ತುಂಬ ಹೊತ್ತಿನ ಕಾಲ ಫ್ರೆಶ್ ಆಗಿ ಹೇಗೆ ಹಾಕಿಟ್ಟಿರ್ತೀವೋ ಹಾಗೆ ಉಳ್ಕೊಳ್ಳುತ್ತೆ. ಇದು ಬೇರೆ ಬೇರೆ ಸೈಜ್ಗಳಲ್ಲಿ ಕೂಡ ಬರೋದ್ರಿಂದ ನಮಗೆ ಬೇರೆ ಬೇರೆ ಸ್ಟೋರೇಜ್ ತಕ್ಕಂಗೆ ಜಾಸ್ತಿ ಕಮ್ಮಿ ಮಾಡಿಕೊಂಡು ಸ್ಟೋರ್ ಮಾಡಿ ಫ್ರಿಜ್ನಲ್ಲಿ ತೆಗೆದಿಟ್ಕೊಳ್ಬೋದು. ಮೀಲ್ ಪ್ರೆಪ್ ಮಾಡೋರ್ಗಂತೂ ಬೆಸ್ಟ್ ಆಪ್ಷನ್ ಇದು, ಬಿಕಾಸ್ 7 ಸ್ಟೋರೇಜ್ ಕಂಟೈನರ್ಸ್ ಇರುತ್ತೆ. ಇನ್ನೂ ಜಾಸ್ತಿ 12 ಸ್ಟೋರೇಜ್ ಕಂಟೈನರ್ ಕೂಡ ನಿಮಗೆ ಸಿಗುತ್ತೆ. ಸೊ ನಿಮ್ಮ ಅವಶ್ಯಕತೆಗೆ ತಕ್ಕಂಗೆ ಎಷ್ಟು ಬೇಕೋ ಅಷ್ಟನ್ನ ತಗೊಳ್ಬೋದು. ಮತ್ತು ಎಲ್ಲ ಥರ ತರಕಾರಿಗಳನ್ನ ಕಟ್ ಮಾಡಿರೋದಾಗಿರಬಹುದು, ಮಸಾಲೆಗಳನ್ನ ಎಲ್ಲದನ್ನು ಇದರಲ್ಲಿ ಸ್ಟೋರ್ ಮಾಡಿ ಫ್ರಿಜ್ನಲ್ಲಿ ತೆಗೆದಿಟ್ಕೊಳ್ಬೋದು. ಬರೀ ಸ್ಟೋರೇಜ್ ಕಂಟೈನರ್ಸ್ ಅಲ್ಲದೆ ಕೆಲವು ಸರ್ವಿಂಗ್ ಪಾಟ್ಸು ಮತ್ತು ಕುಕ್ಕಿಂಗ್ ಪಾಟು ಇದೆಲ್ಲನೂ ಕೂಡ ತರಿಸ್ಕೊಂಡಿದ್ದೀನಿ. ಮತ್ತು ಇದು ನೋಡಿ, ಒಂದು ಕ್ಯೂಟ್ ಕುಕ್ಕಿಂಗ್ ಮತ್ತು ಸರ್ವಿಂಗ್ ಪಾಟ್ ಎರಡೂ ಆಗಿನೂ ಉಪಯೋಗಿಸ್ಬೋದು. ಸೆರಾಮಿಕ್ ಸರ್ವಿಂಗ್ ಮತ್ತು ಕುಕ್ಕಿಂಗ್ ಪಾಟ್ ಆಗಿರೋದ್ರಿಂದ ಖಂಡಿತವಾಗ್ಲೂ ಸೇಫ್ ಇದು. ಅಡುಗೆ ಮಾಡೋದಕ್ಕಾಗಿರಬಹುದು ಅಥವಾ ಅಡುಗೆ ಮಾಡಿರೋದನ್ನ ಸ್ಟೋರ್ ಮಾಡೋಕ್ಕಾಗಿರ್ಬಹುದು, ಬಹಳನೇ ಸೇಫು. ಯಾಕಂತಂದರೆ ಪ್ಲಾಸ್ಟಿಕ್ ಎಲ್ಲ ಕಂಪೇರ್ ಮಾಡಿದ್ರೆ ಈ ಥರ ಕುಕ್ವೇರ್ಸು ತುಂಬಾ ಸೇಫ್. ನೆಕ್ಸ್ಟು ಇದೊಂದು ಪರ್ಪಲ್ ಕಲರ್ ಸೆರಾಮಿಕ್ ಬೌಲು ಹ್ಯಾಂಡಲ್ ಜೊತೆ ಇರುತ್ತೆ. ಇದು 650 ml ಕೆಪಾಸಿಟಿ ಇರುವಂಥದ್ದು. ಇದಕ್ಕೆ ಈಸಿ ಗ್ರಿಪ್ ಹ್ಯಾಂಡಲ್ ಇರೋದ್ರಿಂದ ಆರಾಮಾಗಿ ಸರ್ವ್ ಮಾಡ್ಬೋದು. ಮತ್ತು ತುಂಬ ಸ್ಟೈಲಿಶ್ ಆಗಿ ಕೂಡ ಇದೆ ಇದು. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಕ್ಲಾಸಿಕ್ ಬ್ಲ್ಯಾಕ್ ಕೊರಿಯನ್ ಸೆರಾಮಿಕ್ ಕುಕ್ಕಿಂಗ್ ಪಾಟ್ ಅಂತ. ಇದು 2000 ml ಕೆಪಾಸಿಟಿ ಇರೋ ಅಂಥದ್ದು. ಇದು ಥಿಕ್ ಸೆರಾಮಿಕ್ ಮೆಟೀರಿಯಲಿಂದ ಮಾಡಿರೋದ್ರಿಂದ ಹೀಟ್ ಈವನ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ ಅದು.
ಪಲ್ಯಗಳು, ಗೊಜ್ಜು ಮತ್ತು ಏನಕ್ಕಾದರೂ ಒಗ್ಗರಣೆ ಮಾಡೋದಕ್ಕೆ ಎಲ್ಲದಕ್ಕೂ ಪರ್ಫೆಕ್ಟ್ ಆಗಿದೆ. ಈಗಿನ ಕಾಲದ ಕಿಚನ್ಗೆ ಈ ಥರ ಒಂದು ಕುಕ್ ಪಾಟು ಹೇಳಿ ಮಾಡಿಸ್ದಂಗಿದೆ. ಇನ್ನೊಂದು ಇದಕ್ಕಿಂತ ಸ್ವಲ್ಪ ದೊಡ್ಡ ಕುಕ್ಕಿಂಗ್ ಪಾಟ್ ತೊಗೊಂಡಿದ್ದೀನಿ. ಇದು ಕೂಡ ಸೆರಾಮಿಕ್ ಮೆಟೀರಿಯಲಿಂದ ಮಾಡಿರೋದೆ, ದಪ್ಪಕ್ಕಿದೆ ಮತ್ತು ಥಿಕ್ ಸೆರಾಮಿಕ್ ಮೆಟೀರಿಯಲಿಂದ ಮಾಡಿರೋದ್ರಿಂದ ಸೇಮ್ ಹೀಟ್ ರೆಸಿಸ್ಟೆಂಟ್ ಇರುತ್ತೆ. ಅದಾದಮೇಲೆ ನೀವು ರೈಸ್ ಐಟಮ್ಸ್ ಏನಾದರೂ ಮಾಡ್ಬೋದು, ಅಂದರೆ ಪಲಾವ್ ಆಗಿರ್ಬೋದು, ಬಿರಿಯಾನಿ ಆಗಿರ್ಬೋದು, ಈ ಥರದ್ದೆಲ್ಲ ಮಾಡೋದಕ್ಕೆ ಪರ್ಫೆಕ್ಟ್ ಆಗಿದೆ. 3600 ml ಕೆಪಾಸಿಟಿ ಇದೆ ಇದು. ಹಾಗಾಗಿ ಆರಾಮಾಗಿ 3 ಇಂದ 4 ಜನಕ್ಕೆ ಪಲಾವ್ ಅಥವಾ ಬಿರಿಯಾನಿ ಆರಾಮಾಗಿ ಮಾಡ್ಬೋದು. ನೆಕ್ಸ್ಟು ಇದು ನನ್ನ ಫೇವ್ರೆಟ್ ಅಂತ ಹೇಳ್ಬೋದು, ಬೋರೋಸಿಲ್ ಗ್ಲಾಸ್ ಕುಕಿಂಗ್ ಪಾಟ್ ವಿತ್ ಲಿಡ್. ಇದು 2500 ಕೆಪಾಸಿಟಿಲಿ ಬರ್ತಾ ಇದೆ. ಇದು ಬೋರೋಸಿಲಿಕೇಟ್ ಗ್ಲಾಸ್ ಬಾಡಿ ಆಗಿರೋದ್ರಿಂದ ಹೀಟ್ ರೆಸಿಸ್ಟೆಂಟ್. ಎಷ್ಟು ನೀವು ಆರಾಮಾಗಿ ಸ್ಟವ್ ಮೇಲೆ ಇಟ್ಟು ಆರಾಮಾಗಿ ಕುಕ್ ಮಾಡ್ಬೋದು. ತುಂಬ ಜನಕ್ಕೆ ಡೌಟು, ಗ್ಲಾಸ್ ಕುಕ್ ಪಾಟ್ ಯೂಸ್ ಮಾಡ್ಬೋದಾ, ಒಡೆದೋಗಲ್ವಾ ಅಂತ ಹೇಳಿ. ಒಳ್ಳೆಯ ಕ್ವಾಲಿಟಿ, ಸ್ಟ್ರಾಂಗ್ ಕ್ವಾಲಿಟಿ ಆದಂಥ ಗ್ಲಾಸ್ ಯೂಸ್ ಮಾಡಿರೋದ್ರಿಂದ, ಅಂದರೆ ಬೋರೋಸಿಲಿಕೇಟ್ ಗ್ಲಾಸ್ ಕ್ವಾಲಿಟಿ ಯೂಸ್ ಮಾಡಿರೋದ್ರಿಂದ ಆರಾಮಾಗಿ ಕುಕ್ ಮಾಡ್ಬೋದು. ಗ್ಯಾಸ್ ಸ್ಟವ್ ಮೇಲಿಟ್ಟು ನೋಡಿ, ನಿಮ್ಮ ಮುಂದೆನೇ ತೋರಿಸ್ತಾ ಇದ್ದೀನಿ. ಇದ್ರ ಮೇಲಿಟ್ಟು ನೀವು ಆರಾಮಾಗಿ ಸೂಪ್ ಮಾಡ್ಕೊಳ್ಬೋದು, ತರಕಾರಿಗಳನ್ನ ಬೇಯಿಸ್ಕೊಬೋದು. ಏನು ಒಡೆದೋಗತ್ತೆ ಅಂತ ಯೋಚನೆ ಮಾಡಬೇಕಾಗಿಲ್ಲ. ಇದಾದಮೇಲೆ ನೆಕ್ಸ್ಟ್ ನಾನು ತರಿಸ್ಕೊಂಡಿರೋದು ಫ್ಲೂಟೆಡ್ ಬೋರೋಸಿಲಿಕೇಟ್ ಗ್ಲಾಸ್ ಆಯಿಲ್ ಜಾರ್ ಅಂತ ಹೇಳಿ. 800 ml ಕೆಪಾಸಿಟಿ ಅಷ್ಟು ಎಣ್ಣೆ ಹಿಡಿಯುತ್ತೆ. ನೋಡಿ ಎಷ್ಟು ಮುದ್ದಾಗಿದೆ. ಇದೂ ಒಂಥರ ಡಿಫ್ರೆಂಟ್ ಆಗಿದೆ. ಇದುವರೆಗೂ ನಾನು ನೋಡಿರೋ ಅಂತಹ ಗ್ಲಾಸ್ ಆಯಿಲ್ ಜಾರ್ಸ್ಗಿಂತ ಇದೊಂಥರ ವಿಭಿನ್ನವಾಗಿದೆ. ಮತ್ತು ಮುಂದೆ ಲಿಡ್ ಒಂದು ಕ್ಯಾಪ್ ಕೂಡ ಕೊಟ್ಟಿರ್ತಾರೆ. ಬೈ ಮಿಸ್ಟೇಕ್ ಹಿಂಗೆ ಬಗ್ಸಿದ್ರು ಎಣ್ಣೆ ಚೆಲ್ಲಲ್ಲ. ನೀಟಾಗಿ ಕ್ಯಾಪ್ ಹಾಕಿಟ್ಬಿಟ್ರೆ ಎಣ್ಣೆ ಚೆಲ್ಲೋದೇ ಇಲ್ಲ. ತುಂಬಾ ಕ್ಯೂಟ್ ಅನಿಸ್ತು ಈ ಒಂದು ಆಯಿಲ್ ಜಾರು, ಮತ್ತು ಕ್ಲೀನ್ ಮಾಡ್ಕೊಳ್ಳೋಕ್ಕೂ ತುಂಬಾ ಸುಲಭ. ಹಾಗಾಗಿ ಈ ಒಂದು ಗ್ಲಾಸ್ ಜಾರ್ನ ತರಿಸ್ಕೊಂಡಿದ್ದೀನಿ. ಇದಾದಮೇಲೆ ನೆಕ್ಸ್ಟ್ ಪ್ರಾಡಕ್ಟ್ ನಾನೇನು ತೋರಿಸ್ತಾ ಇದ್ದೀನಿ ಅದು ನನಗೆ ತುಂಬಾ ಬೇಕಾದದ್ದಂತ ಅತ್ಯವಶ್ಯಕವಾದ ಒಂದು ಪ್ರಾಡಕ್ಟ್ ಇದು. ಟೀ ಪಾಟ್ ಇನ್ಫ್ಯೂಸರ್, ಗ್ಲಾಸ್ದು ಟೀ ಪಾಟ್ ಇನ್ಫ್ಯೂಸರ್. ನಮ್ಮನೇಲಿ ಜಾನು ಆಗಾಗ ಟೀ ಕುಡಿತಾನೆ ಇರೋದ್ರಿಂದ ಈ ಥರ ಒಂದು ಇನ್ಫ್ಯೂಸರ್ ಇರೋವಂಥ ಟೀ ಪಾಟ್ ನಂಗೆ ಬಹಳನೇ ಅವಶ್ಯಕವಾಗಿತ್ತು. ಈ ಟೀ ಪಾಟ್ ಏನಿದೆ ಫ್ಲೇಮ್ ಸೇಫ್ ಆಗಿರುತ್ತೆ. ಸ್ಟ್ರಾಂಗ್ ಕ್ವಾಲಿಟಿ ಗ್ಲಾಸಿಂದ ಮಾಡಿರೋದ್ರಿಂದ ಹೀಟ್ ರೆಸಿಸ್ಟೆಂಟ್ ಗ್ಲಾಸು, ಮತ್ತು ಸ್ಟವ್ ಮೇಲೆ ಆರಾಮಾಗಿಟ್ಟು ನಾನು ತೋರಿಸ್ತಿರೋ ಥರ ಟೀ ಮಾಡ್ಕೊಳ್ಬೋದು. 750 ml ಕೆಪಾಸಿಟಿ ಇದು. ಹಾಗಾಗಿ ನನಗೆ ಜಾನುಗೆ ಇಬ್ರಿಗೂ ಆಗುವಷ್ಟು ಟೀ ಆರಾಮಾಗಿ ಇದರಲ್ಲಿ ಮಾಡ್ಕೊಳ್ಬೋದು. ಟೀ ಪಾಟ್ ತರಿಸ್ಕೊಂಡ್ಮೇಲೆ ಅದನ್ನು ಕುಡಿಯೋದಕ್ಕೆ ಅಂತ ಹೇಳಿ ಮಗ್ಸ್ ತರಿಸ್ಕೊಳ್ದಿದ್ರೆ ಹೇಗೆ, ಹಾಗಾಗಿ ಇದು ಸೆಟ್ ಆಫ್ 4 ಇರೋ ಅಂತ ಕಾಫಿ ಅಥವಾ ಟೀ ಕಪ್ಸ್ ತರಿಸ್ಕೊಂಡಿದ್ದೆ. ಇದು ಸೆಟ್ ಆಫ್ 4 ಬರುತ್ತೆ, ಮತ್ತು 170 ml ಕೆಪಾಸಿಟಿ. ನಾವು ಸಾಮಾನ್ಯ ಟೀ ಕುಡಿಯೋಷ್ಟು ಕೆಪಾಸಿಟಿ ಕರೆಕ್ಟಾಗಿದೆ. ಅದಲ್ಲದೆ ಅದರ ಮೇಲೆ ಫನ್ನಿ ಆಗಿರೋ ಅಂಥ ಕೋಟ್ಸ್ ಕೂಡ ಇರುತ್ತೆ. ಹಾಗಾಗಿ ಈ ಒಂದು ಕಾಫಿ ಮಗ್ಸ್ನ ನಾನು ಚೂಸ್ ಮಾಡಿದ್ದು. ಈ ಇಷ್ಟು ಪ್ರಾಡಕ್ಟ್ ಲಿಂಕ್ಗಳನ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇಷ್ಟ ಇದ್ದರೆ ಒಂದ್ಸಲಿ ಚೆಕ್ ಮಾಡ್ಬೋದು ನೀವು. ಸರಿ, ಮತ್ತೆ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.